ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರೋ ಶರದ್ ಕುಲಕರ್ಣಿ ಅವರು ಭಾರತೀಯ ವೈದ್ಯ ಪದ್ಧತಿ ಕುರಿತು ನಿರಂತರವಾಗಿ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಹಲವರಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಉದಾರ ಮನೋಭಾವದ ವೈದ್ಯರೆನಿಸಿಕೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಾವಿರಾರು ಜನರಿಗೆ ಆಸರೆಯಾಗಿದ್ದಾರೆ. ವಿದೇಶದಲ್ಲೂ ಆಯುರ್ವೇದ ಸೆಮಿನಾರ್ಗಳಲ್ಲಿ ಭಾಗಿಯಾಗಿ ಭಾರತೀಯ ವೈದ್ಯ ಪರಂಪರೆ ಪಸರಿಸುವ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ಶರದ್ ಕುಲಕರ್ಣಿ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತು ಜಿ ಅಚೀವರ್ಸ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡುತ್ತಿರುವಂತಹ ಈ ವ್ಯಕ್ತಿ ಭಾರತೀಯ ವೈದ್ಯಕೀಯ ಪದ್ಧತಿ ಆಯುರ್ವೇದಕ್ಕೆ ಮನಸೋತು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೌದು, ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಶರದ್ ಕುಲಕರ್ಣಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಆಯುರ್ವೇದ ಪದ್ಧತಿಗೆ ಮನಸೋತು ಇವತ್ತು ವೈದ್ಯರಾಗಿ ಕಳೆದ 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಪ್ರೇರಣೆ ಏನಾಯಿತು ನಿಮಗೆ ಅಂತ? ಈ ಪ್ರೇರಣೆ ನಾನು 2005 ಮತ್ತು 6 ಒಂದು ಟೈಮಲ್ಲಿ ಆಗ್ತಿರುವಂತಹ ಒಂದು ಯೋಗ ಆಯುರ್ವೇದದ ರೆವಲ್ಯೂಷನ್ ಅಂತ ಹೇಳ್ತೇನೆ ಅವಾಗ. ಅಂದರೆ ನನ್ನ ಜೀವನದಲ್ಲಿ ಏನು ರೆವಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದೆ ಅಂತ ಹೇಳಿದರೆ, ತುಂಬ ಒಂದು ಸ್ಕೋಪ್ ಸ್ಟಾರ್ಟ್ ಆಯಿತು, ತುಂಬ ಒಂದು ಪ್ರಮೋಷನ್ಸ್ ಎಲ್ಲ ಶುರುವಾಗಿತ್ತು ಯೋಗ ಆಯುರ್ವೇದದ ಬಗ್ಗೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಆಯುರ್ವೇದದ ಕಡೆಗೆ ಆವಾಗಲೇ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಾಗಲಿ, ಅಂದರೆ ಪ್ರಾಕ್ಟೀಸ್ ಅಂದರೆ ಅದರಲ್ಲಿ ಹೇಳಿರೋಂಥ ಕೆಲವೊಂದು ಕನ್ಸೆಪ್ಟ್ಸ್ ನನಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಅವಾಗ, ಪ್ರೀ ಯೂನಿವರ್ಸಿಟಿ ಆಗಲಿ ಅಥವಾ ಸ್ಕೂಲಿಂಗ್ ಟೈಮಲ್ಲಿ ಆಗಲಿ. ಬಟ್ ಆ ಒಂದು ಏನು ಪ್ರಮೋಷನ್ಸ್ ಆಗ್ತಿತ್ತು ಆಯುರ್ವೇದ ಯೋಗದ ಬಗ್ಗೆ, ಎಲ್ಲ ಸ್ಪೀಚಸ್ಗಳೆಲ್ಲ ಏನಾಗ್ತಿತ್ತು ಅವಾಗ ಟಿ ವಿಯಲ್ಲೂ ಕೂಡ ತುಂಬ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿತ್ತು. ಸೊ ಅದು ಒಂದು ನನಗೆಲ್ಲೋ ಚಿಕ್ಕದಾಗಿ ಪ್ರೇರಣೆ ಆವಾಗಲೇ ಶುರುವಾಗಿತ್ತು ಅಂತ ನನಗನ್ಸುತ್ತೆ. ಯಾಕೆ ಆಯುರ್ವೇದ ನಿಮ್ಮ ಜೀವನದಲ್ಲಿ ಅಂತ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಈ ಪ್ರಶ್ನೆ ಏನಿದೆ ಇದು ತುಂಬ ಜನ ತುಂಬ ಬಾರಿ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಕೇಳಿರುವಂಥದ್ದಿದೆ. ನನಗನ್ಸುವಂಗೆ ಎಲ್ಲ ಆಯುರ್ವೇದ ವೈದ್ಯರು ಏನಿದ್ದಾರೆ ಅಥವಾ ಆಯುರ್ವೇದ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಈ ಪ್ರಶ್ನೆ ಅವರ ಜೀವನದಲ್ಲಿ 1 ಅಲ್ಲ 2 ಅಲ್ಲ 10 ಸಲ ಅಥವಾ 20 ಸಲ 100 ಸಲ ಕೂಡ ಇದನ್ನ ಕೇಳಿಸಿಕೊಂಡಿರುವಂಥ ಒಂದು ಅನುಭವ ಇದೆ ಅಂತ ನನಗನ್ಸುತ್ತೆ. ವೈದ್ಯಕೀಯ ಪದ್ಧತಿ ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿತ್ತು ಯಾವಾಗಲೂ ಕೂಡ ಮುಂಚೆಯಿಂದಾನೆ. ಅದರಲ್ಲಿ ಹಲವಾರು ಬಗೆಗಳಿದೆ, ಬೇರೆ ಬೇರೆ ವೈದ್ಯಕೀಯ ಒಂದು ಏನು ಸೈನ್ಸಸ್ ಇದೆ. ಅದರಲ್ಲಿ ನನಗೆ ಬೇಕಾಗಿರುವಂತಹ ಒಂದು ಕಾಲೇಜ್ ಏನಿದೆ, ಆಮೇಲೆ ನನಗೆ ಬೇಕಾಗಿರುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ, ನಮ್ಮ SDM ಕಾಲೇಜ್ ಉಡುಪಿ ಅಂತ ಹೇಳ್ತೀವಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಡುಪಿ, ಅದು ನನಗೆ ಈಸಿಯಾಗಿ ಸಿಕ್ಕಿರೋದ್ರಿಂದ ನಾನು ಅಲ್ಲಿ ಎಜುಕೇಷನ್ ಮಾಡಲಿಕ್ಕೆ ಈಸಿ ಆಯಿತು. ಪ್ಲಸ್ ನನಗೆ ಅಂದ್ಕೊಂಡಿರೋಂಗೆ ಅಲ್ಲಿ ಸಿಕ್ಕಿದ್ದಕ್ಕೆ ನಾನು ಆಯುರ್ವೇದನ ಕಂಟಿನ್ಯೂ ಮಾಡಿದೆ ಅಂತ ನನಗನ್ಸುತ್ತೆ. ಓಕೆ, ಈ ಆಯುರ್ವೇದ ಅನ್ನೋ ಸಂದರ್ಭದಲ್ಲಿ ಹಲವಾರು ಜಿಜ್ಞಾಸೆಗಳಿದ್ದಾವೆ. ಬೇಕಾ ಬೇಡವಾ, ಸರಿಯಾದ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನ ಇಲ್ವಾ ಅಂತ. ಒಂದು ಸಲ ನೀವು ಆಯ್ಕೆ ಮಾಡ್ಕೊಂಡಾಗ ಈ ಥರದ ಡೌಟ್ಗಳು ಬಂದದ್ದೇನಾದರೂ ಇದೆಯಾ? ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಸ್ವಯಂ ಪ್ರೇರಿತವಾಗಿ ಈ ರೀತಿಯ ಒಂದು ಸಂಶಯಗಳು ಬರಲ್ಲ, ಬಟ್ ಜನರು ಇದನ್ನು ಬರೆಸ್ತಾರೆ. ನಾನು ಅವಾಗಲೇ ಹೇಳ್ತಿದ್ದೆ ನಿಮಗೆ, ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೆ 10 ಜನ ಕಾಲು ಎಳೆಯೋರು ಇದ್ದೇ ಇರ್ತಾರೆ ಎಲ್ಲದಕ್ಕೂ. ಸೊ ನನಗನ್ಸಿರುವಂಗೆ ಬೇರೆ 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 ಜನರ ಒಂದು ಪ್ರಭಾವದಿಂದ, ಇನ್ಫ್ಲೂಯೆನ್ಸಿಂದ ಅವರು ಆಯುರ್ವೇದ ಕ್ಷೇತ್ರದಲ್ಲೂ ಇರಬಹುದು, ನಮ್ಮ ಸೀನಿಯರ್ ಇರ್ಬೋದು, ನಮ್ಮ ಜೂನಿಯರ್ ಇರ್ಬೋದು, ಅಥವಾ ನಮ್ಮ ಶಿಕ್ಷಕರಿರಬಹುದು, ಅಥವಾ ಆಯುರ್ವೇದ ಕ್ಷೇತ್ರ ಬಿಟ್ಟು ಹೊರಗಡೆ ಅವರು ನಮ್ಮ ಬಂಧು ಬಾಂಧವರಿರ್ಬೋದು, ಮಿತ್ರರಿರ್ಬೋದು, ಅಲ್ಲಿ ಅವರಲ್ಲಿ ಅವರಿಗಿರುವಂತಹ ಗೊಂದಲವನ್ನ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ನಮಗೂ ಕೂಡ ಗೊಂದಲ ಉಂಟಾಗುವಂಥದ್ದು ಆಗಿದೆ, ನನಗೆ ಇಲ್ಲ ಅಂತಲ್ಲ. ಸೊ ಸಂಶಯಗಳು ಬಂದಿದೆ, ಇದು ಸರಿಯಾಗಿದೆಯಾ ಇಲ್ವೋ, ಏನು ಮುಂದೆ ಹೆಂಗೆ ಅಂತ. ಬಟ್ ನನಗೆ ಇವಾಗ ಏನು ಅನ್ಸುತ್ತೆ ಅಂತ ಅಂದರೆ, ಈ ರೀತಿಯಾದಂತಹ ಸಂಶಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ನಾವಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಹೇಳಿದ್ರೆ, ಮುಂದೆ ಹೋಗ್ತಾ ಇರಬೇಕು. ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಕಾರ್ಯಗಳೇನಿದೆ ಅದನ್ನು ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ ಅಂತ ಹೇಳಿದರೆ, ಅದೇನು ಕ್ಲಾರಿಟಿ ಇರುತ್ತೆ ಅಥವಾ ಅದೇನು ಪಾತ್ವೆ ಇರುತ್ತೆ ಆಟೋಮೆಟಿಕ್ ಆಗಿ ನಮಗೆ ಸಿಗುತ್ತೆ ಅಂತ ನಾನು ಇವತ್ತಿಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ಈ ಆಯುರ್ವೇದದ ಜೊತೆಗೆ ಹೇಗಿತ್ತು ಅಂತ ಹೇಳಿ. ಅಂದರೆ ಆರಂಭಿಕ ವಿದ್ಯಾರ್ಥಿ ಜೀವನ ಸೇರಿದ ಹಾಗೆ ವೈದ್ಯಕೀಯ ವೃತ್ತಿ ಅಂತ ನೀವು ಆರಂಭ ಮಾಡಿದಾಗ ನಿಮ್ಮ ಆಯುರ್ವೇದದ ಈ ಜರ್ನಿ. ಹೌದು, ಇಲ್ಲಿ
ಹಲವಾರು ಹಂತಗಳಿದೆ. ನಾನು ಹೇಳ್ತಿದ್ದೆ ಅವಾಗ ಮೊದಲನೇದು ನನ್ನ BMS ಜರ್ನಿ ಏನಿದೆ ಅಥವಾ ಅಂಡರ್ ಗ್ರಾಜ್ಯುಯೇಷನ್ ಏನಿದೆ ಅದು SDM ಕಾಲೇಜ್ ಉಡುಪಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಅದಾದಮೇಲೆ ನಾನು ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಇದೆ, ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತ, ಇಲ್ಲೇ ಮೆಜೆಸ್ಟಿಕ್ ಹತ್ರ. ಅಲ್ಲಿ ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಏನಿದೆ ಸ್ನಾತಕೋತ್ತರ ಶಲ್ಯತಂತ್ರ ಅಂತ ಒಂದು ವಿಭಾಗದಲ್ಲಿ, ಅಂದರೆ ಆಯುರ್ವೇದ ಜನರಲ್ ಸರ್ಜರಿ ಅಂತ ಹೇಳ್ತೀವಿ ನಾವು, ಅದರಲ್ಲಿ ನಂದು ಆಯಿತು. ಅದಾದಮೇಲೆ ಅದೇ ಕ್ಷೇತ್ರದಲ್ಲಿ ನನ್ನ PhD ಏನಿದೆ ಅಗೇನ್ ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ ಅಂತ ಇದೆ, ಸೊ ಅಲ್ಲಿ ಆಗಿರುವಂಥದ್ದು. ಸೊ ಈ 3 ಹಂತಗಳು, ಒಂದು ಫಸ್ಟ್ ಉಡುಪಿಯಿಂದ ಪ್ರಾರಂಭವಾಗಿ ಬೆಂಗಳೂರಿನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನು, PhD ಏನಿದೆ ಅದು ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ ಅಂತ ಏನು ಕಾಲೇಜ್ ಇದೆ. ಎಲ್ಲ 3 ಕೂಡ ಒಳ್ಳೆಯ ಪ್ರತಿಷ್ಠಿತ ಕಾಲೇಜುಗಳು, ಟಾಪ್ ಕಾಲೇಜಸ್ಗಳು ಇದೆ ಇಂಡಿಯಾದಲ್ಲೇ. ಸೊ ಇಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿರುವಂಥದ್ದು. ಆಮೇಲೆ ಇಲ್ಲಿ ಒಂದು 3 ಹಂತ. ಅದಲ್ಲದೆ ನಾನು ಅಂಡರ್ ಗ್ರಾಜ್ಯುಯೇಷನ್ ಇರುವಾಗಲೇ, ಉಡುಪಿಯಲ್ಲಿ ಇರುವಾಗಲೇ ನಮ್ಮ ಒಂದು ಶಿಕ್ಷಕರ ಸಹಾಯದಿಂದ, ತುಂಬ ಜನ ಇದ್ದಾರೆ ಲಿಸ್ಟಲ್ಲಿ ಹೇಳ್ತಾ ಹೋದರೆ, ನಾನು ಶಿಕ್ಷಕರ ಸಹಾಯದಿಂದ ನಾನು ಅಲ್ಲಿಯೇ ಒಂದು ಪ್ರಾಕ್ಟೀಸನ್ನು ಶುರು ಮಾಡಿದ್ದೆ ಒಂದು ಕ್ಲಿನಿಕ್ನಲ್ಲಿ ನನ್ನ ಕೋರ್ಸ್ ಮುಗಿದ ಮೇಲೆ. ಸೊ ಅಲ್ಲಿಂದ ಪ್ರಾರಂಭವಾಗಿದ್ದು ನಾನು ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿನಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮುಂಚೆ. ಅದೇ ರೀತಿ ವೈದ್ಯಕೀಯ ಒಂದು ವೃತ್ತಿ ಏನಿದೆ ಅದು ಶುರು ಆಯಿತು ಪ್ರಾಕ್ಟೀಸ್. ಸೊ ಇದೇ ಮುಖ್ಯವಾದಂತಹ ಒಂದು ಜರ್ನಿಯಲ್ಲಿ ಅಗೇನ್ ನಾನು ಹೇಳಿದೆ ನಿಮಗೆ, ಸಂಶಯ ಇರುವಂಥದ್ದು, ಡೌಟ್ಸ್ ಇರುವಂಥದ್ದು ಅದು ಇರ್ತಾನೆ ಇತ್ತು. ಬಟ್ ಅದ್ರ ಜೊತೆ ಮುಂದೆ ಕೂಡ ಹೋಗ್ತಾ ಇದ್ದೆ. ಸೊ ಪಾತ್ವೆ ಇರುತ್ತೆ ಮುಂದೆ, ನಾವು ಫಿಗರ್ ಔಟ್ ಮಾಡಬೇಕು ಅಂತ. ಎಲ್ಲ ಕೂಡ ಈಸಿಯಾಗಿರಲ್ಲ. ನಾವು ಹೆಂಗೆ ಮುಂದೆ ಹೋಗ್ತಾ ಇರ್ತೇವೆ, ಎಷ್ಟು ನಾವು ಪ್ರಯತ್ನ ಪಡ್ತೇವೆ ಅಷ್ಟು ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಯಾವಾಗಲೂ ಭರವಸೆ. ಆರಂಭಿಕ ಸವಾಲುಗಳು ಅಂತ ಏನಾದರೂ ಎದುರಿಸಿದ್ರ ವೃತ್ತಿ ಅಂತ ಆರಂಭ ಮಾಡಿದಾಗ? ಆರಂಭಿಕ ಸವಾಲುಗಳು ಏನಂತ ಹೇಳಿದ್ರೆ, ನಾನು ಅವಾಗಲೇ ಹೇಳ್ತಿದ್ದೆ ನಿಮಗೆ, ಹೊರಗಡೆಯವರು ನಮ್ಮನ್ನ ಅಂದರೆ ಈ ಶಾಸ್ತ್ರದ ಬಗ್ಗೆ ಅಥವಾ ಈ ಒಂದು ಸೈನ್ಸ್ ಬಗ್ಗೆ ಏನಾದರೂ ಮಾತಾಡ್ಬೋದು. ಬಟ್ ಒಳಗಡೆ ಇರೋರೆ, ಅದನ್ನು ಓದಿ ನಿಂತಿರೋರೆ ಇದು ನಿಮಗೆ ಬೇಡ ಇತ್ತು ಅಂತ ಯಾರಾದರೂ ಹೇಳಿದ್ರು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆದಂಗೆ ಆಗುತ್ತೆ. ಯಾಕಂದರೆ ನಾವೆಲ್ಲ ನ್ಯೂ ಕಮರ್ಸ್ ಇರ್ತೇವೆ ಅವಾಗ, ಡಿಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಎಲ್ಲೋ ಒಂದು ಕಡೆ. ಬಟ್ ನನಗನ್ಸಿರುವಂಗೆ ನನಗೆ ಆ ರೀತಿ ಆಗಲಿಲ್ಲ. ಸ್ವಲ್ಪ ಆದರೂ ಕೂಡ ಅದನ್ನು ನಾವು ತಳ್ಕೊಂಡು ಮುಂದೆ ಹೋದಾಗ ನನಗೆ ಚೆನ್ನಾಗಿ ಅನಿಸ್ತು. ಸೊ ಆರಂಭಿಕ ಅಂತ ಹೇಳಿದ್ರೆ ಅದೇ, ಒಳಗಡೆ ನಮ್ಮ ಸೈನ್ಸಲ್ಲಿ ಇರೋರೇ ಅದನ್ನ ಏನು ತೆಗಳ್ಬಾರ್ದು. ಇದು ನನ್ನ ಒಂದು ಸಜೆಷನ್ ಅನ್ಬೋದು, ಅಥವಾ ನನ್ನ ಒಂದು ಅನಿಸಿಕೆ ಅಂತ ಅನ್ಬೋದು. ಖಂಡಿತ. ಆಯುರ್ವೇದಾಗ ಹಲವಾರು ಚರ್ಚೆಗಳು ನಡೀತಾನೆ ಇರುತ್ತೆ. ಯಾಕೆ ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಆಯುರ್ವೇದ ಅಥವಾ ಈ ಭಾರತೀಯ ವೈದ್ಯ ಪದ್ಧತಿ ಅನುಸರಿಸಬೇಕು, ಯಾಕೆ ಬೇಕು? ಇದು ನಾನು ಹೇಳ್ತಿದ್ದೆ ನಿಮ್ಗೆ ಅವಾಗ, ಪ್ರೇರಣೆ ಅಂತ ನಾವು ಮಾತಾಡಿದಾಗ ಏನು ಅವಾಗ ಆಯುರ್ವೇದ ಯೋಗ ಅಂತ ಸ್ಟಾರ್ಟ್ ಆಗಿತ್ತು. ಯೋಗಕ್ಕೆ ಅಂತಾನೆ ಬೇರೆ ಕೋರ್ಸೇ ಇದೆ, ಬಟ್ ಆಯುರ್ವೇದದಲ್ಲೇ ಯೋಗ ಕೂಡ ಒಂದು ಪಾರ್ಟ್. ಸೊ ಅವಾಗ ಯಾಕೆ ಅನುಸರಿಸಬೇಕು ಅಂತ ಹೇಳಿದ್ರೆ, ನಾನು ಈ ಶಾಸ್ತ್ರಕ್ಕೆ ಹೋದ ಮೇಲೆ ಅಥವಾ ಈ ನಮ್ಮ ಕಾಲೇಜಿನ ಎಜುಕೇಶನ್ ಸ್ಟಾರ್ಟ್ ಆದಮೇಲೆ ಅವಾಗ ನನಗೆ ಅನಿಸ್ತು, ಇದರಲ್ಲಿ ಇರೋದು ಬರೀ ಹೆಲ್ತ್ ಆಸ್ಪೆಕ್ಟ್ಸ್ ಮಾತ್ರ ಅಲ್ಲ, ಇದೊಂದು ಕಂಪ್ಲೀಟ್ ಸೈನ್ಸ್ ಅಂತ ಹೇಳ್ಬೋದು. ಇದರಲ್ಲೆಲ್ಲ ಇದೆ. ಇದರಲ್ಲಿ ಹೆಲ್ತ್ ಬರುತ್ತೆ, ಇದರಲ್ಲಿ ಫಿಲಾಸಫಿ ಬರುತ್ತೆ, ತತ್ವಗಳು ಬರುತ್ತೆ, ಸ್ವಲ್ಪ ಎಲ್ಲೆಲ್ಲೋ ಅಸ್ಟ್ರಾಲಜಿ ಬರುತ್ತೆ. ಸೊ ಇದೊಂದು ಕಂಪ್ಲೀಟ್ ಸೈನ್ಸ್. ಒಬ್ಬ ಮನುಷ್ಯ ಇದನ್ನ ಓದ್ಬೋದು, ಓದಿ ಅಳವಡಿಸ್ಕೊಳ್ಬೋದು, ಅಥವಾ ಕೇಳಿ ಅಳವಡಿಸ್ಕೊಳ್ಬೋದು. ಆಯುರ್ವೇದ ವೈದ್ಯರಾಗಿಯೇ ಅದನ್ನ ಅಳವಡಿಸ್ಕೊಳ್ಬೇಕಂತೇನಿಲ್ಲ. ಆಯುರ್ವೇದ ವೈದ್ಯರು ಹೇಳಿರುವಂಥದ್ದನ್ನು ಅಳವಡಿಸ್ಕೊಂಡ್ರು ಸಾಕು. ಇಲ್ಲಿ ಮುಖ್ಯವಾಗಿ 2 ರೀಸನ್ಸ್ ಇದೆ. ಒಂದು, ರೋಗ ಬಾರದೇ ಇರುವ ಹಂಗೆ ಹೇಗೆ ಇರಬೇಕು ಅಂತ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ನೀರು ಕುಡಿಬೇಕು, ಎಷ್ಟೊತ್ತಿಗೆ ನೀವು ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು. ಸೊ ಈ ರೀತಿ ಮಾಡ್ತಾ ಹೋದರೆ ಒಬ್ಬ ಮನುಷ್ಯನಿಗೆ ರೋಗ ಅಂತ ಹೇಳೋದು ಬರೋದೇ ಇಲ್ಲ, ಅಥವಾ ಬರುವಂಥ ಸಂದರ್ಭಗಳೇನಿದೆ ತುಂಬ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಹೇಳ್ತೇನೆ, ಎಲ್ಲರೂ ಕೂಡ ಅವರ ಜೀವನದಲ್ಲಿ ಆಯುರ್ವೇದವನ್ನು ಅಳವಡಿಸ್ಕೊಳ್ಬೇಕು. ಹಂಗಂತೇಳಿ ಎಲ್ಲರೂ ಹೋಗಿ ಆಯುರ್ವೇದ ವೈದ್ಯರಾಗೋದು, ಆಯುರ್ವೇದ ಕಾಲೇಜ್ನಲ್ಲಿ ಸೇರೋದಂತಲ್ಲ. ಆ ಪದ್ಧತಿ ಏನಿದೆ, ಅದರಲ್ಲಿ ಹೇಳಿರುವಂಥ ತತ್ವಗಳೇನಿದೆ ಅದನ್ನ ಅಳವಡಿಸ್ಕೊಳ್ಬೇಕು. ಇದು ಬರೀ ಫಿಸಿಕಲ್ ಮಾತ್ರ ಅಲ್ಲ. ಏನ್ ಸರ್ ಬರೀ ಹೆಲ್ತ್ ಅಂತ ಹೇಳ್ತೀರಾ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ, ಇದು ಮನಸ್ಸನ್ನು ಕೂಡ ಹೇಗೆ ಸದೃಢ ಮಾಡ್ಕೊಳ್ಬಹುದು ಅಂತ ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಫಸ್ಟ್ ಚಾಪ್ಟರ್ ಇಂದಾನೇ ಶುರು ಆಗುತ್ತೆ. ಎಷ್ಟೊಂದು ಜನರು ನನ್ನ ಜೊತೆ ಸೇರಿರೋರು ಅಥವಾ ತುಂಬಾ ಜನ ಈಗಲೂ ಕೂಡ ಇದು ಮೆಡಿಕಲ್ ಸೈನ್ಸ್ ಅಂತ ಸೇರ್ಕೊಂಡ್ಬಿಡ್ತಾರೆ ಫಸ್ಟ್. ಅಲ್ಲಿ ಬಂದ್ಮೇಲೆ ಸಿಲೆಬಸ್ ಎಲ್ಲ ಸಂಸ್ಕೃತದಲ್ಲಿ ಇರುತ್ತೆ.
ಎಕ್ಸಾಕ್ಟ್ಲಿ. ಓಕೆ. ಸಿಲೆಬಸ್ ಎಲ್ಲ ಸಂಸ್ಕೃತದಲ್ಲಿ ಇರೋದ್ರಿಂದ ಅಯ್ಯೋ ಇದಲ್ಲ, ದಿಸ್ ಇಸ್ ನಾಟ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿ ಎಷ್ಟೊಂದು ಜನ ಕೋರ್ಸನ್ನ ಬಿಟ್ಟಿರೋದಿದೆ. ಅವಾಗಲೂ ಮತ್ತೆ ಸವಾಲುಗಳು ನಮಗೆ, ಏನಪ್ಪ ಅವ್ರು ಮಾಡಿದ್ ಸರಿನಾ ನಾವು ಮಾಡಿದ್ ಸರಿನಾ ಅಂತ. ಫ್ರೆಶರ್ ಆಗಿರುವಾಗ ಕೋರ್ಸನ್ನ ಬಿಟ್ಟು ಬೇರೆ ಕೋರ್ಸನ್ನ ಆಯ್ಕೆ ಮಾಡಿರುವಂಥದ್ದು. ಎಲ್ಲ ಒಳ್ಳೆಯವರೇ, ಎಲ್ಲರಿಗೂ ಒಳ್ಳೇದೇ ಆಗಿರುತ್ತೆ, ಅದು ಖಂಡಿತವಾಗ್ಲೂ ನಿಜಾನೇ. ಬಟ್ ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಜನ ಡಿವೇಟ್ ಆಗ್ತಾರೆ ಅಥವಾ ನಿರಾಶರಾಗ್ತಾರೆ. ಇದಲ್ಲ ನಮ್ಗೆ ನಾನು ಅನ್ಕೊಂಡು ಬಂದಿರೋದು, ಇಲ್ಲಿ ಬೇರೆ ಇರಬೇಕಿತ್ತು, ಬೇರೆ ಇದೆ ಅಂತ ಹೇಳಿ. ಸೊ ಇದೆಲ್ಲ ಕೂಡ ಕೆಲವೊಂದು ಗೊಂದಲಗಳು ಏನು ಸೃಷ್ಟಿಯಾಗಿತ್ತು, ಅದನ್ನ ಮುಂದೂಡ್ಕೊಂಡೆ ನಾವು ಬರಬೇಕು ಅಂತ ಅನಿಸ್ತದೆ ನನಗೆ. ಖಂಡಿತ. ಆಯುರ್ವೇದ ಅಂತ ಸಂದರ್ಭದಲ್ಲಿ ಸಂಸ್ಕೃತ ಕಲಿತೇ ಇರಬೇಕು, ಸಂಸ್ಕೃತದ ಬೇಸ್ ಇರಬೇಕು, ಈ ತರದ ಒಂದಷ್ಟು ಚರ್ಚೆ ಇದೆ, ಹೌದಾ? ಇದು ತುಂಬಾ ನಿಜ ಅಲ್ಲ. ಸಂಸ್ಕೃತ ಅವ್ರಿಗೆ ಬೇಸ್ ಇತ್ತು ಅಂತ ಹೇಳಿದ್ರೆ ಒಂದು ಆಡೆಡ್ ಬೆನಿಫಿಟ್. ಬಟ್ ಇಲ್ಲ ಅಂತ ಹೇಳಿದ್ರೆ ಅವರು ಕಲೀಲಿಕ್ಕೆ ಆಗಲ್ಲ, ಆಯುರ್ವೇದವನ್ನು ಓದ್ಲಿಕ್ಕೆ ಆಗಲ್ಲ ಅಂತ ಹೇಳೋದು ಅಕ್ಷರಶಃ ಸುಳ್ಳು. ಅಲ್ಲಿ ನಾವು ಹೋದ ತಕ್ಷಣ ಮತ್ತೆ ಸಂಸ್ಕೃತ ಅಂತ ಲ್ಯಾಂಗ್ವೇಜ್ ಇರುತ್ತೆ, ಅಲ್ಲಿ ಎಲ್ಲ ಕೂಡ ಕಲಿಸಿ ಕೊಡ್ತಾರೆ. ಅದಕ್ಕೆ ಅಂತ ಶಿಕ್ಷಕರೇ ಇರ್ತಾರೆ, ಅನುಭವ ಇರುವಂತ ಶಿಕ್ಷಕರು. ಪ್ಲಸ್ ಅದು ಹೇಳಿ ಕೊಟ್ಟ ಮೇಲೆ ಅದ್ರ ಜೊತೆನೆ ನಾವು ಆಯುರ್ವೇದವನ್ನು ಅಭ್ಯಾಸ ಮಾಡ್ತಿರುವಾಗ ಅದು ಇನ್ನೂ ಈಸಿಯಾಗಿ ಆಗುತ್ತೆ ನಮಗೆ, ಮತ್ತೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಟ್ರಾನ್ಸ್ಲೇಷನ್ಸ್ಗಳು ತುಂಬಾ ಇದೇ ಇರುತ್ತೆ. ಯಾರಿಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಬೇಕು, ಸಂಸ್ಕೃತವನ್ನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಯಾರಿಗೆ ಕನ್ನಡದಲ್ಲಿ ಬೇಕು, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ, ಹಿಂದಿಯಲ್ಲಿ ಇರುತ್ತೆ. ಹೀಗೆ ಹಲವಾರು ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ಸ್ ಕೂಡ ಇದ್ದೇ ಇರುತ್ತೆ. ಸೊ ಸಂಸ್ಕೃತ ಏನು ಕಂಪಲ್ಸರಿ ಅವ್ರಿಗೆ ಗೊತ್ತಿರಬೇಕು ಅಂತ ಏನಿಲ್ಲ, ಗೊತ್ತಿದ್ದೇ ಒಂದು ಸ್ವಲ್ಪ ಒಳ್ಳೇದು, ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ. ಈಗ ಭಾರತ ಅಂದಾಗ ನಮಗೆ ಸಹಜವಾಗಿ ಇರುವಂತಹ ಅಡಿಪಾಯಗಳು ಅಂತ ನೋಡೋದಾದ್ರೆ ಅದರಲ್ಲಿ ಆಯುರ್ವೇದ ಕೊಂಡು, ಸಂಸ್ಕೃತ ಕೂಡ ಒಂದು, ಜೊತೆಗೆ ಈ ಜ್ಯೋತಿಷ್ಯ ಕೂಡ, ಈ ವೇದ ಕೂಡ. ಅಂದ್ರೆ ಈ ಆಯುರ್ವೇದಕ್ಕೆ ಇವೆಲ್ಲವೂ ಲಿಂಕ್ ಇದಾವ ಅನ್ನುವಂತ ಸಹಜ ಪ್ರಶ್ನೆ ಬರುತ್ತೆ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಹೇಳಿ? ಖಂಡಿತವಾಗ್ಲೂ ಲಿಂಕ್ ಇದೆ. ನಾನು ಅವಾಗಲೇ ಹೇಳ್ತಿದ್ದೆ ನಿಮಗೆ, ಕಂಪ್ಲೀಟ್ ಸೈನ್ಸ್ ಅಂತ. ಸೊ ಈ ಆಯುರ್ವೇದದಲ್ಲಿ ಹೇಳಿರುವಂತಹ ಹಲವಾರು ತತ್ವಗಳು, ಹೆಲ್ತ್ ಆಸ್ಪೆಕ್ಟ್ಸ್ ಇರ್ಬೋದು, ಫಿಲಾಸಫಿಕಲ್ ಇರ್ಬೋದು, ಅದು ಮನಸ್ಸಿಗೆ ರಿಲೇಟೆಡ್ ಇರ್ಬೋದು, ಅದು ಶಾರೀರಿಕ ಅಥವಾ ಶರೀರಕ್ಕೆ ರಿಲೇಟೆಡ್ ಇರ್ಬೋದು, ಇದೆಲ್ಲ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಖಂಡಿತವಾಗ್ಲೂ ಎಲ್ಲ ಕೂಡ ರಿಲೇಟೆಡ್. ಎಲ್ಲಿ ಯಾವ ಒಂದು ಶಾಸ್ತ್ರವನ್ನ ಯೂಸ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಶಾಸ್ತ್ರದ್ದು ಏನು ಲಿಮಿಟೇಷನ್ ಅಂತ ಎಲ್ಲ ಕೂಡ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. ಓಕೆ. ಇದೆಲ್ಲದರ ನಡುವೆ ನಿಮ್ಮ ಈ ಜರ್ನಿಯಲ್ಲಿ ವಿದೇಶದ ಪ್ರಯಾಣವನ್ನು ಮಾಡ್ತೀರಿ, ಹಲವಾರು ಕಾನ್ಫರೆನ್ಸ್ಗಳಲ್ಲಿ ಭಾಗಿಯಾಗ್ತೀರಿ, ಈ ಅನುಭವವನ್ನು ಹಂಚಿಕೊಳ್ಬೋದಾ? ಇದು ಅಗೇನ್ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಹೇಳ್ಬೋದು. ಸೊ ಇದು 2018-19 ಆಗಿರುವಂಥದ್ದು, ಕೊರೋನಾಕ್ಕಿಂತ ಮೊದಲು. ಭಾರತದ ಒಂದು ಪ್ರತಿಷ್ಠಿತ ಕಂಪನಿಯಿಂದ, ಸೊ ಪ್ರಾಯೋಜಿತ ಅಥವಾ ಸ್ಪಾನ್ಸರ್ಶಿಪ್ ಇಂದ ಲಂಡನ್ಗೆ ಹೋಗಿದ್ವಿ ನಾವು. ನನ್ನ ಜೊತೆ ಒಬ್ರು ಸೀನಿಯರ್ ಕೂಡ ಇದ್ರು. ಲಂಡನ್ನಲ್ಲಿ ನಾವು ಆಯುರ್ವೇದ ತತ್ವಗಳನ್ನ ಸಾರಿರುವ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ಅವರು ಕೆಲವೊಂದು ಆಯುರ್ವೇದಕ್ಕೆ ರಿಲೇಟೆಡ್ ಅಥವಾ ಆಯುರ್ವೇದದ ಪ್ರಾಡಕ್ಟ್ಸ್ಗಳನ್ನು ಮಾಡ್ತಿದ್ರು. ಅದಕ್ಕೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ ಅದು ಕೇವಲ ಭಾರತದಲ್ಲಿ ಮಾತ್ರ ಅವೈಲೇಬಲ್ ಇದೆ. ಅಂದರೆ ಭಾರತದಲ್ಲಿರುವಂಥ ಆಯುರ್ವೇದ ವೈದ್ಯರ ಹತ್ರ ಮಾತ್ರ ಅವೈಲೇಬಲ್ ಅದು, ಯಾರು ಓದಿರ್ತಾರೆ. ಸೊ ಅಲ್ಲಿ ನಾವು ಹೋದಾಗ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಪ್ರೆಸೆಂಟೇಷನ್ಸ್ಗಳಿತ್ತು. ಸೊ ಅದೊಂದು ಪ್ರಾಯೋಜಿತ ಕಾರ್ಯಕ್ರಮ ಇತ್ತು ಖಂಡಿತವಾಗ್ಲು. ಆಮೇಲೆ ಕಾನ್ಫರೆನ್ಸ್ಗಳು ಕೂಡ ಹಾಗೆ. ಅಗೇನ್ ನನ್ನ ಲೈಫಲ್ಲೂ ಕೂಡ ಇನ್ನೊಂದು ಕಾಮ ಆಯುರ್ವೇದ ಅಂತ ಒಂದು ಬ್ರ್ಯಾಂಡ್ ಇದೆ, ಭಾರತದ ಬ್ರ್ಯಾಂಡ್ ಅದು. ಸೊ ಅಲ್ಲಿ ನಾನು ಕನ್ಸಲ್ಟೆಂಟ್ ಆಗಿದ್ದಾಗ ಅವರು ಹಲವಾರು ಇವೆಂಟ್ಸ್ಗಳನ್ನು ಅರೇಂಜ್ ಮಾಡಿ ಅಲ್ಲಿ ನನ್ನನ್ನು ಇನ್ವೈಟ್ ಮಾಡಿ ಆಯುರ್ವೇದದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದಾಗಲಿ ಅಥವಾ ಹೆಲ್ತ್ ಬೆನಿಫಿಟ್ಸ್ಗಳನ್ನು ಒಂದು ಹೇಳುವುದಾಗಲಿ, ಅದನ್ನು ನನಗೆ ಅವರು ಖಂಡಿತವಾಗ್ಲೂ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ರು. ಓಕೆ. ಈಗ ಭಾರತೀಯರು ಅಂದಾಗ ಪಾಶ್ಚಾತ್ಯ ಸಂಸ್ಕೃತಿ ಮೊರೆ ಹೋಗ್ತಿದ್ದಾರೆ. ನನಗೆ ಕುತೂಹಲ ಆಯಿತು, ನೀವು ವಿದೇಶದಲ್ಲಿ ಆಯುರ್ವೇದವನ್ನು ಚರ್ಚಾ ವಸ್ತುವಾಗಿ ತಗೊಂಡು ನೀವು ಅಲ್ಲಿ ವಿವರಿಸಿರೋದ್ರಿಂದಾಗಿ ವಿದೇಶಗಳಲ್ಲಿ ಹೇಗೆ ಅಲ್ಲಿನ ಜನರು ಅಥವಾ ಅಲ್ಲಿನ ಜನ ಹೇಗೆ ಆಯುರ್ವೇದವನ್ನು ಅಥವಾ ಭಾರತೀಯತೆಯನ್ನು, ಈ ಸನಾತನವನ್ನು ನೋಡ್ತಾರೆ ಅಂತ? ತುಂಬ ವೇಟೇಜ್ ಇದೆ ಅಲ್ಲಿ, ತುಂಬ ವೇಟೇಜ್ ಇದೆ. ಪ್ಲಾಟ್ಫಾರ್ಮ್ಗಳು ಕ್ರಿಯೇಟ್ ಆಗಬೇಕಷ್ಟೇ. ತುಂಬ ವೇಟೇಜ್ ಇದೆ ಅಲ್ಲಿ. ನಾನು ಹೋದಾಗ ಅಲ್ಲಿ ಇರುವಂತಹ ಆ ಟೀಮಲ್ಲಿ ಏನಿದ್ರು ಅವರಿಗೆ ಇರುವಂತಹ ಆಯುರ್ವೇದದಲ್ಲಿ ಇರುವಂತಹ ಆಸಕ್ತಿ, ಆಯುರ್ವೇದದ ಕನ್ಸೆಪ್ಟ್ಸ್ಗಳಿರುವಂತಹ ಆಸಕ್ತಿ ಭಾರತೀಯರಲ್ಲೂ ಕೆಲವೊಬ್ಬರಲ್ಲಿ ಇರಲ್ಲ ಆ ರೀತಿ. ಸೊ ಆ ರೀತಿಯಾದಂಥ ಆಸಕ್ತಿ ಅವರಿಗೆ, ಕಲಿಬೇಕು, ಇದನ್ನ ನಾವು ರಿಸರ್ಚ್ ಮಾಡಬೇಕು, ಇನ್ನೂ ಸ್ವಲ್ಪ ಅದನ್ನು ಮುಂದೆ ತೊಗೊಂಡು ಹೋಗಬೇಕು, ಅದರಿಂದ ಹೇಗೆ ನಾವು ಬೇರೆ ಏನಾದರೂ ಡೆವಲಪ್ ಮಾಡ್ಬೋದು, ಹೇಗೆ ಜನರಿಗೆ ಇದರಿಂದ ಉಪಯೋಗ ಮಾಡಿಸ್ಬೋದು ಅಂತ ಒಂದು ತುಂಬ ಆಸಕ್ತಿ ಅವರಿಗೆ. ಸೊ ಆ ಆಸಕ್ತಿಯಲ್ಲಿ ಖಂಡಿತವಾಗ್ಲೂ ಆಯುರ್ವೇದದ ಕನ್ಸೆಪ್ಟ್ಸ್ಗಳೇನಿದೆ ಅದು ಅವರಿಗೆ ತುಂಬ ಇಷ್ಟ ಆಗಿದೆ. ಯಾಕೆಂದರೆ ಅದು ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಮಿಕ್ಕಿದೆಲ್ಲ ಗೊತ್ತಿದೆ ಅವರಿಗೆ, ಈ ವಿಚಾರ ಗೊತ್ತಿಲ್ಲ. ಮಿಕ್ಕಿದೆಲ್ಲ ಕೂಡ ಅವ್ರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಆಯುರ್ವೇದದ್ದು ಈಗೀಗ ಸ್ವಲ್ಪ ಸಿಗ್ತಾ ಇದೆ, ಆದ್ರೆ ಕಂಪ್ಲೀಟ್ ಆಗಿ ಸಿಗಲ್ಲ.
ಸೊ ಆಯುರ್ವೇದ ವೈದ್ಯರ ಹತ್ರ ಇರುವಂತಹ ಒಂದು ಯುಕ್ತಿ ಅಂತ ಹೇಳ್ತೀವಿ ನಾವು. ಯುಕ್ತಿ ಅಂದ್ರೆ ಬುದ್ಧಿಶಕ್ತಿ ಅಂತ. ಅದು ಅವರು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಮಾತ್ರ ಅದು ಕಾಣಿಸುವಂಥದ್ದಲ್ಲಿ. ಬಟ್ ಹಾಗಾಗಿನೂ ಕೂಡ ಅವ್ರ ಹತ್ರ ಇರೋದು ಕಂಪ್ಲೀಟ್ ಆಗಿ ಅವರು ಇಂಟರ್ನೆಟ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಅವರು ಚರ್ಚೆ ಮಾಡಿಯೇ ಅಲ್ಲಿ ಅವರು ಮುಂದೆ ಆ ಕನ್ಸೆಪ್ಟ್ಸ್ಗಳನ್ನು ಡೆವಲಪ್ ಮಾಡೋದಾಗ್ಲಿ, ಅಥವಾ ಅವರ ಆಸಕ್ತಿಗೆ ಏನು ಇನ್ಸ್ಪಿರೇಷನ್ಸ್ಗಳಿದೆ ಅಥವಾ ಅದಕ್ಕೆ ಇನ್ಫಾರ್ಮೇಷನ್ ಏನು ಬೇಕು ಅದೆಲ್ಲ ಕೂಡ ಆಯುರ್ವೇದ ವೈದ್ಯರ ಹತ್ರ ಇರುವಂಥದ್ದು. ಓಕೆ, ಯೂಶಲಿ ಏನಾಗುತ್ತೆ ಅಂದರೆ ವಿದೇಶ ಅಂತ ನೋಡೋದಾಗ ಆಯುರ್ವೇದವನ್ನು ಅಥವಾ ನಮ್ಮ ಈ ಭಾರತೀಯತೆಯ ಹಲವಾರು ಪದ್ಧತಿಗಳನ್ನು ಅನುಸರಿಸುವವರ ಪ್ರಮಾಣ ಅಂತ ಹೇಳಿದ್ರೆ ಹೇಗಿದೆ? ಪರ್ಸೆಂಟೇಜ್ ಡೇ ಬೈ ಡೇ ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದಾ? ಹೌದು, ಡೇ ಬೈ ಡೇ ಇಟ್ ಈಸ್ ಇನ್ಕ್ರೀಸಿಂಗ್. ನಾನು ಹೋಗಿ ಸುಮಾರು 6-7 ವರ್ಷ ಆಯ್ತು ಈಗ. ನಾನು ಇವಾಗಲೂ ಕೂಡ ಆ ಟೀಮ್ ಅವ್ರ ಜೊತೆ ಟಚಲ್ಲಿದ್ದೇನೆ ನಾನು. ಅವರು ಈಗಲೂ ಕೂಡ ಕನ್ಸೆಪ್ಟ್ಸ್ಗಳನ್ನು ಮಾಡ್ತಿದ್ದಾರೆ. ಅಕಾಡೆಮಿ ಓಪನ್ ಮಾಡಿದ್ದಾರೆ ಅವರೆಲ್ಲ. ಅಲ್ಲಿ ಆಯುರ್ವೇದದ ಅಕಾಡೆಮಿ, ವೇರ್ ಭಾರತದಲ್ಲಿ ಓದಿರುವಂಥ ಆಯುರ್ವೇದ ವೈದ್ಯರು ಹೋಗಿ ಅಲ್ಲಿ ಅವರಿಗೆ ವಿಡಿಯೋ ಮೂಲಕ ಆಗಲಿ, ಆನ್ಲೈನ್ ಆಗಲಿ, ಅಥವಾ ಅಲ್ಲೇ ಇದ್ಕೊಂಡ್ಬಿಟ್ಟು ಅವರಿಗೆ ಪ್ರೀಚಿಂಗ್ ಮಾಡೋದಾಗ್ಲಿ, ಹೇಳಿಕೊಡೋದಾಗ್ಲಿ, ಅವರಿಗೆ ಕಲಿಸಿಕೊಡೋದಾಗ್ಲಿ ನಮ್ಮ ಹಲವಾರು ಟೆಕ್ನಿಕ್ಸ್ಗಳನ್ನು, ಇದೆಲ್ಲ ಕೂಡ ಜಾಸ್ತಿನೇ ಆಗ್ತಿದೆ ದಿನೇ ದಿನ. ಸೊ ನಾನು ನೋಡಿರೋ ಹಂಗೆ ಖಂಡಿತವಾಗ್ಲೂ ಡೇ ಬೈ ಡೇ ಇಟ್ ಈಸ್ ಇನ್ಕ್ರೀಸಿಂಗ್. ಓಕೆ, ಇನ್ನು ನೀವಾಗಲೇ ಮಾತಾಡುವಾಗ ಕೊರೋನಾ ದಿನಗಳನ್ನು ಪ್ರಸ್ತಾಪ ಮಾಡಿದ್ರಿ. ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಕರಿಬಹುದು ಅಂತ ಅನ್ಸುತ್ತೆ. ಇವತ್ತು ಯುವ ಸಮೂಹ ಅಂದಾಗ ತಂತ್ರಜ್ಞಾನದ ದುರ್ಬಳಕೆ ಮಾಡುವಾಗ ಅದೇ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸದ್ಬಳಕೆ ಮಾಡಿಕೊಂಡ್ರು ಜನರ ಮನಸ್ಸಲ್ಲಿ ನೀವು ಉಳ್ಕೋತೀರಿ. ಸೊ ಅದನ್ನು ನೆನಪಿಸ್ಕೊಳ್ಬೋದಾ? ಖಂಡಿತವಾಗ್ಲೂ ನೆನಪಿಸ್ಕೊಳ್ಬೋದು. ಯಾಕೆಂದರೆ ಅದು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಕೋವಿಡ್ ಟೈಮಲ್ಲಿ ನಾನು ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿದ್ದೆ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆನೇ ನಾವು ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂತ ಹೇಳಿದರೆ, ಬೋಲ್ಡ್ ಸ್ಕೈ ಅಂತ ಒಂದು ಚಾನಲ್ ಫೇಸ್ಬುಕ್ಕಲ್ಲಿ ಇತ್ತು ಅನ್ಸುತ್ತೆ ನನಗೆ. ಹೌದು, ಫೇಸ್ಬುಕ್ಕಲ್ಲಿ. ಸೊ ಈ ಬೋಲ್ಡ್ ಸ್ಕೈ ಅನ್ನೋರು ಒಂದು ಫೇಸ್ಬುಕ್ ಲೈವ್ ಮಾಡ್ತಿದ್ರು. ಅವರದ್ದೇ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು, ವಿಡಿಯೋ ಟೀಮ್. ತುಂಬ ಮುಂಚೆ ಇದು 2018 ಟೈಮಲ್ಲಿ ಅವ್ರದ್ದೇ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ಒಂದು ಆ್ಯಂಕರ್ನ ನನ್ನ ಕ್ಲಿನಿಕ್ಕಿಗೆ ಕಳಿಸಿ ಅವರು ಲೈವ್ ಮಾಡಿಸಿದ್ರು. ಫೇಸ್ಬುಕ್ ಲೈವಲ್ಲಿ ಹಲವಾರು ಜನ ಅವ್ರ ಚಾನಲಿಂದ ಅಲ್ಲಿ ತುಂಬ ಜನ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸು, ಕ್ವಶನ್ಸ್ ಏನಿರುತ್ತೆ ಅದೆಲ್ಲ ಪ್ರಶ್ನೆ ಮಾಡ್ತಿದ್ರು. ಪ್ರತಿ ವಾರ ಒಂದೊಂದು ನಮ್ದು ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ತಿತ್ತು. ಒಂದು ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ಟು ಟಾಪಿಕ್ ವಿಷಯದ ಮೇಲೆ ನಾವು ಮಾತಾಡ್ತಿದ್ವಿ. ಒಂದು ಅರ್ಧ ಗಂಟೆನೋ 45 ಮಿನಿಟ್ಸು ಹೇಗೆ ಪ್ರಶ್ನೆ ಬರ್ತಿತ್ತು ಅಂತ. ಕ್ರಮೇಣವಾಗಿ ಅದು ಹೋಗ್ತಾ, ಎಸ್ಪೆಷಲಿ ಯೂಟ್ಯೂಬ್, ಫೇಸ್ಬುಕ್ ಚಾನಲ್ ಏನಿದೆ, ಅವರು ಅಪ್ರೋಚ್ ಆಗಿ, ಅಲ್ಲಿ ಇರುವಂಥ ಒಬ್ಬರು ತುಂಬ ಪರಿಚಯ ಇರೋರು ನನಗೆ, ಅವರು ಅಪ್ರೋಚ್ ಆಗಿ ಅವರು ಶೂಟ್ ಮಾಡಿ ಅವ್ರ ವಿಡಿಯೋಸನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು 2018-19 ಆಗ್ತಾ ಇತ್ತು. ಅವಾಗ ತುಂಬ ಹಲವಾರು ವ್ಯೂಸ್ಗಳಾಗ್ತಿತ್ತು. ಅವಾಗ ಅಷ್ಟೊಂದು ಇನ್ನೂ ಬಂದಿರಲಿಲ್ಲ ವಿಡಿಯೋ ಅಥವಾ ವಿಡಿಯೋ ಎಜುಕೇಷನ್ನು ಅಂತ ಎಲ್ಲ ಬಂದಿರಲಿಲ್ಲ. ಆ್ಯಂಡ್ ಇದು ಕಂಪ್ಲೀಟ್ ಆಗಿ ನಾವು ಅವೇರ್ನೆಸ್ ಆಗಿ ಮಾಡ್ತಾ ಇದ್ದಿದ್ದು. ಸೊ ಯಾವುದೂ ಏನೂ ಇರಲಿಲ್ಲ. ಸೊ ಅವರು ಕೂಡ ಅವೇರ್ನೆಸ್ ಆಗೇ ಮಾಡ್ತಿದ್ರು, ನಾನು ಕೂಡ ಅವೇರ್ನೆಸ್ಗೋಸ್ಕರನೇ ಮಾಡ್ತಿದ್ದೆ. ಜನರಿಗೆ ಅವರ ಒಂದು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಜೊತೆಗಿದ್ದವರು ಅಥವಾ ನಿಮ್ಮ ಪರಿಚಯದವರು ಈ ವೈದ್ಯರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ವಿಡಿಯೋ ಮೂಲಕ ಆಯುರ್ವೇದ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಈ ಥರದ್ದು ಮಾತಾಡಿದ್ದಿದೆಯಾ? ಮಾತಾಡಿದ್ದಿದೆ. ತುಂಬ ಜನ ಅವಾಗ ಈ ವೈದ್ಯರಿಗೇನು ಬರೀ ವಿಡಿಯೋ ಮಾಡ್ತಿರ್ತಾರೆ, ಬೇರೆ ಏನು ಕೆಲಸ ಇಲ್ಲ ಅಂತ ಅಂದಿರೋದಿದೆ. ಆದರೆ ಕುತೂಹಲಕಾರಿ ಮಾತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಅವರು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅದೊಂದು ಸಂಗತಿ. ಜಿ ಕನ್ನಡ ನ್ಯೂಸ್ ಇಂದ ನಾವು ಮೇಘಾ ಸುದ್ದಿ ಅಥವಾ ಡಿಬೇಟಲ್ಲಿ ಹಲವಾರು ಡಿಬೇಟ್ಗಳಲ್ಲಿ ಜಿ ಕನ್ನಡ ನ್ಯೂಸ್ ಥ್ರೂ ನಾನು ಬರ್ಲಿಕ್ಕೆ ಶುರು ಮಾಡಿದೆ. ಸೊ ಇದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಅಂತ ಅನ್ಸುತ್ತೆ ನನಗೆ. ಸ್ಟೆಪ್ ಬೈ ಸ್ಟೆಪ್ ಒಂದು ಅಚೀವ್ಮೆಂಟ್ಸ್ ಅನ್ಬೋದು, ಅಥವಾ ಸ್ಟೆಪ್ ಬೈ ಸ್ಟೆಪ್ ಅವೇರ್ನೆಸ್ಸಿಗೆ ನಮಗೆ ಪ್ಲಾಟ್ಫಾರ್ಮ್ಸ್ಗಳಂತೂ ನಾನು ಹೇಳ್ಬೋದು. ಈ ರೀತಿ ಸ್ಟಾರ್ಟ್ ಆದಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಂಗ್ಲೀಷ್ ವಿಡಿಯೋಸ್ ನಾನು ಮಾಡ್ತಾ ಇದ್ದೆ ಅವಾಗ. ಹೌದು, ಫಸ್ಟ್ ಮಾಡಿದ್ದು ನಾನು ಇಂಗ್ಲೀಷ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಅವಾಗ ತುಂಬ ಜನ ಮಾಡ್ತಿರ್ಲಿಲ್ಲ. 2016-17 ಟೈಮಲ್ಲಿ ಇದು ಇಂಗ್ಲೀಷ್ ವಿಡಿಯೋಸು ತುಂಬ ಹೈ ಕ್ವಾಲಿಟಿ ಕ್ಯಾಮ್ರಾದಲ್ಲಿ ಅವ್ರು ಶೂಟ್ ಮಾಡಿ ಹಾಕ್ಲಿಕ್ಕೆ ಶುರು ಮಾಡಿದರು. ನನಗೆ ಅವಾಗೇನು ಅನಿಸ್ಲಿಲ್ಲ ಅದು. ನಾನು ಸುಮ್ಮನೆ ಕಂಟಿನ್ಯೂ ಮಾಡ್ತಾ ಇದ್ದೆ, 4 ಜನರಿಗೆ ಹೆಲ್ಪ್ ಆಗ್ತಿದೆ ಅಂದರೆ ಮಾಡೋಣ ಅಂತ. ಬಟ್ ಕ್ರಮೇಣವಾಗಿ ನೋಡ್ತಾ ಇದು ಬರೀ ಭಾರತದಲ್ಲಿ ಮಾತ್ರ ಅಲ್ದೇನೆ ಬೇರೆ ಬೇರೆ ದೇಶದಲ್ಲೂ ಕೂಡ ರೀಚ್ ಆಗಿ ಅವರು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡೋದಾಗಲಿ, ಅವರು ಮೆಸೇಜ್ ಮಾಡೋದಾಗಲಿ, ಮೇಲ್ ಮಾಡೋದಾಗಲಿ ಸ್ಟಾರ್ಟ್ ಮಾಡಿದರು. ಸೊ ಅವಾಗ ಅನ್ನಿಸ್ತು ನನಗೆ ತುಂಬ ಜನರಿಗೆ ಒಂದು ಕೊರತೆ ಇದೆ ಅಲ್ಲಿ. ಸೊ ಏನು ಹೆಲ್ತ್ ರಿಲೇಟೆಡ್ ಗೈಡೆನ್ಸ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ, ಕನ್ಸಲ್ಟೇಷನ್ ಆಗಲಿ, ಅಲ್ಲಿ ಎಲ್ಲೋ ಒಂದು ಕೊರತೆ ಇದೆ. ಅದು ಭಾರತದಲ್ಲೂ ಇರ್ಬೋದು, ವಿದೇಶದಲ್ಲೂ ಇರ್ಬೋದು. ಎಷ್ಟೊಂದು ಆಸ್ಪತ್ರೆಗಳಿರ್ಬೋದು, ವೈದ್ಯರಿರ್ಬೋದು. ಆದರೆ ಜನಸಂಖ್ಯೆ ನಾನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಅವರಿಗೆ
ಇನ್ಫಾರ್ಮೇಷನ್ ಏನೋ ಕೊರತೆ ಇದೆ ಅಂತ ನನಗೆ ಅನಿಸ್ತು. ಸೊ ನಾವು ಅದನ್ನು ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ಅದು ಯಾವಾಗಲೂ ಕೂಡ ಒಳ್ಳೆಯದೇ ಆಗಿದೆ. ಖಂಡಿತ. ಇದೆಲ್ಲದರ ನಡುವೆ ಜನ ನಿಮ್ಮ ನೋಡೋದಕ್ಕೆ ಕ್ಲಿನಿಕ್ ಹತ್ರ, ಮನೆ ಹತ್ರ ಕಾಯ್ಕೊಂಡು ಕೂರ್ತಾ ಇದ್ದಂತಹ ಸನ್ನಿವೇಶಗಳು ಕೂಡ ಎದುರಾಗುತ್ತೆ. ಇದನ್ನ ತಿಳಿಸ್ಕೊಡ್ಬೋದು? ಹೌದು, ಹಲವಾರು ಬಾರಿ ಈ ರೀತಿ ಆಗಿದೆ. ಇದು ಅಗೇನ್ ಕೋವಿಡ್ ಟೈಮ್ಗಿಂತ ಸ್ವಲ್ಪ ಮುಂಚೆ ನಾನು ಬೆಳಿಗ್ಗೆ ಕ್ಲಿನಿಕ್ಕಿಗೆ ಹೋಗುವಷ್ಟೊತ್ತಿಗೆ ಹೊರಗಡೆ ಪೇಷಂಟ್ ಕೂತ್ಕೊಂಡಿರ್ತಿದ್ರು ಅಥವಾ ನಿದ್ರೆ ಮಾಡ್ತಿದ್ರು. ಅವ್ರದ್ದೇ ಒಂದು ಬೆಡ್ಶೀಟ್ ಎಲ್ಲ ಹಾಕೊಂಡ್ಬಿಟ್ಟು ನಿದ್ರೆ ಮಾಡ್ತಾ ಇದ್ರು. ನಾನು ಕೇಳಿದಾಗ, ಇಲ್ಲ ಸರ್ ನಿಮ್ಮನ್ನ ನೋಡೋದಿತ್ತು ನನಗೆ, ನಾನು ಗುಲ್ಬರ್ಗಾದಿಂದ ಟ್ರೈನಲ್ಲಿ ಬಂದೆ ಅಥವಾ ಬೆಳಿಗ್ಗೆ ದಾವಣಗೆರೆಯಿಂದ ಬಂದೆ, ಚಿತ್ರದುರ್ಗದಿಂದ ಬಂದೆ ಅಂತ ಆಗಿರುವಂಥ ಕೆಲವೊಂದು ಸನ್ನಿವೇಶಗಳಿದ್ದೇ ಇದೆ. ಕ್ಲಿನಿಕ್ನಲ್ಲಿ ಆಗಿದೆ ಅದು ಖಂಡಿತವಾಗ್ಲೂ. ನೀವು ಹೇಳಿರೋದೆಲ್ಲ ನನಗೆ ಇಷ್ಟ ಆಯಿತು ಅಥವಾ ನೀವು ಹೇಳಿರೋದೆಲ್ಲ ಕರೆಕ್ಟಾಗಿ ನೀವು ನನಗೇನಾಗ್ತಿದೆ ನನ್ನ ಹೆಲ್ತಲ್ಲಿ ನೀವು ಅದನ್ನೇ ಹೇಳಿದ್ದೀರಾ ಅಂತ ಹೇಳಿಬಿಟ್ಟು ತುಂಬ ಜನ ಇವಾಗಲೂ ಕೂಡ ಬಂದು ಭೇಟಿ ಆಗ್ತಿರೋದು ಇದ್ದೇ ಇದೆ. ಖಂಡಿತ. ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬವನ್ನು ನೆನಪಿಸ್ಕೊಳ್ಳೋದಾದ್ರೆ ಯಾವ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ? ಯಾವಾಗಲೂ ಕೂಡ ನನ್ನ ಕುಟುಂಬ ಏನಿದೆ, ನಾನು BMS ಜಾಯ್ನ್ ಆಗುವಾಗಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಕುಟುಂಬದವರು ಯಾವಾಗಲೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾನು ಯಾವಾಗಲೂ ಕೂಡ ಅವರಿಗೆ ಚಿರಋಣಿ. ಓಕೆ. ಇದೆಲ್ಲದರ ನಡುವೆ ಈಗ ನೀವೇನೋ ಆಯುರ್ವೇದದ ಕುರಿತಂತೆ 4 ಜನಕ್ಕೆ ಅವೇರ್ನೆಸ್ ಕೊಡುವಂಥದ್ದು ಅಥವಾ ಟ್ರೀಟ್ಮೆಂಟ್ ಕೊಡುವಂಥದ್ದು ಇದು ಒಂದು ಭಾಗ ಆದರೆ, ಆ ನಿಟ್ಟಿನಲ್ಲಿ ಇದು ಒಬ್ಬರ ಹೋರಾಟ ಆಗಿರೋದಿಲ್ಲ. ಹಲವರು ಅಥವಾ ಸ್ನೇಹಿತರಿರ್ಬೋದು, ಬಳಗದವ್ರು ಇರ್ಬೋದು, ಕುಟುಂಬದವ್ರು ಇರ್ಬೋದು, ಅವರ ಸಹಕಾರ ಇರುತ್ತೆ. ಇದನ್ನು ನೆನಪಿಸ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಇರುತ್ತೆ. ನಮ್ಮ ಏನು ಕ್ಲಿನಿಕ್ ಇದೆ ಬೆಂಗಳೂರಿನ ಬನ್ನೇರಘಟ್ಟ ರಸ್ತೆಯಲ್ಲಿ ಬಿಳೇಕಹಳ್ಳಿಯಲ್ಲಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಸೆಂಟರ್ ಅಂತ. ಸೊ ಅಲ್ಲಿ ಇರುವಂಥ ನನ್ನ ಟೀಮ್ ಏನಿದೆ ಅವರು ಪ್ರತಿನಿತ್ಯವೂ ಎಲ್ಲ ಟೈಮ್ ಕೂಡ ನಮ್ಮ ರೋಗಿಗಳಿಗೆ ಒಳ್ಳೇದಾಗಲಿ ಅಂತಾನೆ ಅವರು ಎಲ್ಲ ಟ್ರೀಟ್ಮೆಂಟ್ಸ್ಗಳನ್ನು ಮಾಡೋದಾಗಲಿ ಅಥವಾ ಅವ್ರಿಗೆ ಸಲಹೆಗಳನ್ನು ಕೊಡೋದಾಗಲಿ ಮಾಡ್ತಾನೆ ಇರ್ತಾರೆ. ಅದರ ಜೊತೆ ನನ್ನ ಸಪೋರ್ಟಿವ್ ಟೀಮ್ ಆಗಿ ನನ್ನ ಫ್ಯಾಮಿಲಿ ಇರಬಹುದು ಅಥವಾ ಫ್ರೆಂಡ್ಸ್ ಇರಬಹುದು, ಅದು ಯಾವಾಗಲೂ ಕೂಡ ಇದ್ದೇ ಇದ್ದಾರೆ. ವಿಶೇಷವಾಗಿ ಮೀಡಿಯಾ ಏನಿದೆ ನನಗೆ ತುಂಬ ಸಪೋರ್ಟಿವ್ ಆಗಿ ಇದ್ದೇ ಇದೆ. ಯಾಕೆಂದರೆ ಮೀಡಿಯಾ ಅಷ್ಟು ಸ್ಪೀಡಾಗಿ ಯಾವುದ್ರಲ್ಲೂ ಕೂಡ ನಾವು ಹೋಗ್ಲಿಕ್ಕಾಗಲ್ಲ. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ. ಸೊ ಅದರಿಂದ ನಾವು ಎಷ್ಟು ಜನರಿಗೆ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅದು ಯಾವಾಗಲೂ ಕೂಡ ಸಫಲವಾಗಿ ಆಗ್ತಾ ಇದೆ, ಮುಂದೆ ಕೂಡ ಆಗುತ್ತೆ ಅಂತ ನನ್ನ ಒಂದು ಆಸೆ. ಜೀವೋತ್ತಮ ಆಸ್ಪತ್ರೆ ಆರಂಭ ಮಾಡಿದ್ದೆ ಯಾವಾಗ ಮತ್ತು ಹೇಗೆ ನಡೀತಾ ಇದೆ? ಜೀವೋತ್ತಮ ಹೆಲ್ತ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ ಬೆಂಗಳೂರಿನ ಬನ್ನೇರಘಟ್ಟ ರಸ್ತೆಯಲ್ಲಿ. ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದಾಗ ನಾವು ಟೀಮ್ ಆಫ್ 2 ಇದ್ವಿ ನಾವು, ಥೆರಪಿಸ್ಟ್ ಮತ್ತು ನಾನು ಅಂತ. ಸೊ ಇವಾಗ ನಾವು ಆಲ್ಮೋಸ್ಟ್ 10 ಜನ ಅಷ್ಟು ವರ್ಕ್ ಮಾಡ್ತಿದ್ದೇವೆ. ಟೀಮ್ ಆಫ್ 10 ಇದೆ ಈಗ. ಆ್ಯಂಡ್ ಪ್ರತಿನಿತ್ಯವೂ ನಾವು ಹಲವಾರು ರೋಗಿಗಳಿಗೆ ಅಲ್ಲಿ ಕನ್ಸಲ್ಟೇಷನ್ ಮಾಡೋದಾಗಲಿ ಅಥವಾ ಟ್ರೀಟ್ಮೆಂಟ್ ಮಾಡೋದಾಗಲಿ ಅವ್ರಿಗೆ ಮಾಡ್ತಾ ಇರ್ತೇವೆ. ಸೊ ಒಂದೊಂದು ಸರಿ ಜಾಸ್ತಿನೇ ಇರ್ತಾರೆ ಪೇಷಂಟ್ಸ್, ಒಂದೊಂದು ಸರಿ. ಸೊ ಇದು ಕಂಪ್ಲೀಟಾಗಿ ಟೀಮ್ ಇದೆ ನಮ್ಮದು ಅಲ್ಲಿ. ನಾವು ಟೀಮ್ ಥ್ರೂ ಎಲ್ಲ ಸಪೋರ್ಟ್ ಮಾಡ್ತಾ ಇರ್ತೇವೆ ಪೇಷಂಟ್ಸಿಗೆ. ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಮಿತ್ರನ ಒಂದು ಆಯುರ್ವೇದ ಕ್ಲಿನಿಕ್ ಇತ್ತು ಬಸವನಗುಡಿಯಲ್ಲಿ. ಸೊ ಅಲ್ಲಿಂದ ನಾನು ಒಂದು ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದ್ದು. ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದು ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈ ಜೀವೋತ್ತಮ ಹೆಲ್ತ್ ಥ್ರೂನೇ ನಾವು ಒಂದು ಜೀವೋತ್ತಮ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೇವೆ. ಸೊ ಈ ಚಾರಿಟೇಬಲ್ ಟ್ರಸ್ಟ್ ಇನ್ನ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಎಲ್ಲಿ ಜನರಿಗೆ ನೀಡ್ ಇರುತ್ತೆ, ಎಲ್ಲಿ ಅವರಿಗೆ ಅಫೋರ್ಡ್ ಮಾಡಲಿಕ್ಕಾಗಲ್ಲ ಅಂಥವರಿಗೆ ನಾವು ಒಂದು ಎಜುಕೇಷನಲ್ ಸಹಾಯ ಮಾಡೋದಾಗಲಿ ಅಥವಾ ಹೆಲ್ತ್ ರಿಲೇಟೆಡ್ ಸಹಾಯ ಮಾಡೋದಾಗಲಿ ಅದನ್ನು ನಾವು ಮಾಡೋದಕ್ಕೆ ಒಂದು ಪ್ರಯತ್ನ, ಜೀವೋತ್ತಮ ಚಾರಿಟೇಬಲ್ ಟ್ರಸ್ಟ್ ಅಂತ. ಜೀವೋತ್ತಮ ಹೆಸರಿನ ಆಯ್ಕೆ ಹೇಗಾಯಿತು ಅಂತ ಅದೊಂದು ಕುತೂಹಲ. ಸೊ ಇದು ನಾನು ಉಡುಪಿಯಲ್ಲಿ ಓದ್ತಾ ಇದ್ದಾಗ SDM ಕಾಲೇಜಿನಲ್ಲಿ ಯಾವಾಗೋ ಒಂದು ದಿವಸ ನನಗೆ ಮುಂದೆ ನಾನು ಕ್ಲಿನಿಕ್ ಮಾಡಿದರೆ ಇದು ಜನರ ಒಂದು ಜೀವಕ್ಕೆ ತುಂಬ ಚೆನ್ನಾಗಿ ಇರುವಂಥದ್ದಿರಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದೇ ರೀತಿ ಒಂದು ಟ್ಯಾಗ್ಲೈನ್ ಇದೆ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಸೊ ಆ ಒಂದು ಟ್ಯಾಗ್ಲೈನಿಂದ ನನಗೆ ಜೀವೋತ್ತಮ ಅಂತ ಸಿಕ್ಕಿರುವಂಥದ್ದು. ಪ್ಲಸ್ ಎಲ್ಲ ಜನರ ಜೀವಕ್ಕೆ ಒಂದು ಉತ್ತಮವಾದ ಫಲ ಸಿಗಲಿ ಅಥವಾ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ಜೀವೋತ್ತಮ ಅಂತ ಹೆಸರಿಟ್ಟರು. ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಆಯುರ್ವೇದ ನಿಮ್ಮ ಜೊತೆ ಹೇಗೆ ನಿಂತ್ಕೊಂಡಿದೆ, ನೀವು ಆಯುರ್ವೇದದಲ್ಲಿ ಯಾವ ರೀತಿ ಹಂತ ಹಂತವಾಗಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮನ್ನು ಗುರುತಿಸಿದ್ದಕ್ಕೆ ಮತ್ತು ಇಲ್ಲಿ ಕರೆದಿದ್ದಕ್ಕೆ ಜಿ ಕನ್ನಡ ನ್ಯೂಸ್ಗೆ, ನಿಮಗೆ, ಇಡೀ ಕುಟುಂಬಕ್ಕೆ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರದ್ ಕುಲಕರ್ಣಿ ಭಾಗಿಯಾಗಿದ್ದರು. 2030 ವೇಳೆಗೆ 10 ಲಕ್ಷ ಜನರನ್ನು ತಲುಪುವಂತಹ ಗುರಿಯನ್ನು ನಾವು ಹೊಂದಿದ್ದೇವೆ ಅಂತ ಹೇಳಿದ್ರು. ಕಾರಣ ಇಷ್ಟೇ, ಹಲವಾರು ಆರೋಗ್ಯ ಸಮಸ್ಯೆಗಳು ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗ್ತಾ ಇದೆ. ಜೀವನ ಶೈಲಿಯ ಬದಲಾವಣೆ ಅನ್ನೋದಾಗಬೇಕು. ಭಾರತೀಯ ವೈದ್ಯಕೀಯ ಪದ್ಧತಿಯಾಗಿರುವಂತಹ ಆಯುರ್ವೇದವನ್ನು ಆರಂಭಿಕ ಹಂತದಲ್ಲಿ ನಾವು ಅಳವಡಿಸಿಕೊಂಡಲ್ಲಿ ಖಂಡಿತವಾಗ್ಲೂ ರೋಗಮುಕ್ತ ಜೀವನವನ್ನು, ಅತ್ಯುತ್ತಮವಾದಂತಹ ಆರೋಗ್ಯಯುತ ಜೀವನವನ್ನು ನಡೆಸಬಹುದು ಅನ್ನೋದು ಅವರ ಉದ್ದೇಶ. ಆ ನಿಟ್ಟಿನಲ್ಲಿ ಅವರ ಗುರಿ ಆದಷ್ಟು ಬೇಗ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.